ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಇಮೇಲ್ ಮೂಲಕ ತಿಳಿಸ್ಕೊಡ್ತೀವಿ. ಗೆಳೆಯರೆ, ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 120 ಪಾಯಿಂಟ್ಸ್ ಅಥವಾ 0.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ವು. ಗ್ಲೋಬಲ್ ಕ್ಯೂಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇತ್ತು, ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು 156 ಪಾಯಿಂಟ್ಸ್ 0.61% ಡೌನ್ ಆಯ್ತು ಓಪನಿಂಗ್ ಇಂದ. ನಂತರ ಅಲ್ಲಿಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಕೊನೆವರೆಗೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದು ಡೌನ್ ಇಂದ 250 ಪಾಯಿಂಟ್ಸ್ ಅಪ್ ಆಗಿದೆ ನಮ್ಮ ನಿಫ್ಟಿ. ಇವತ್ತು ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಮಂಗಳವಾರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಯೂಶುವಲಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 335 ಪಾಯಿಂಟ್ಸ್ 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಷ್ಟೇ ಓಪನಿಂಗ್ ಚೆನ್ನಾಗೇ ಇತ್ತು. ನೋಡಬಹುದು 535ಕ್ಕೆ ಎನ್ಎ ಕ್ಲೋಸಿಂಗ್ ಇತ್ತು, ಓಪನ್ ಆಗಿದ್ದು 671ಕ್ಕೆ. ಬಟ್ ಆನಂತರ ಡೌನ್ ಆಯ್ತು, ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಓವರ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.42% ಅಪ್ ಆಗಿದೆ. ನಿಫ್ಟಿ 200 0.43% ಅಪ್ ಆಗಿದೆ. ನಿಫ್ಟಿ 500 0.36% ಅಪ್ ಆಗಿದೆ. ಅಂದ್ರೆ 0.1 ಇಂದ 0.47% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ 0.58% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 0.5% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 0.44% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ 0.4 ಇಂದ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. 0.21% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ಸ್ಮಾಲ್ ಕ್ಯಾಪ್ 50 ಕೂಡ ಸ್ವಲ್ಪ ಡೌನ್ ಆಗಿದೆ, 0.1% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ಕೂಡ 0.15% ಡೌನ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಮಿಡ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇವನ್ ಲಾರ್ಜ್ ಕ್ಯಾಪ್ ಅನ್ನು ಕೂಡ ಇವತ್ತು ಬೀಟ್ ಮಾಡಿದೆ ಅಂತಾನೆ ಹೇಳ್ಬೋದು ಮಿಡ್ ಕ್ಯಾಪ್ ಶೇರ್ಗಳು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ. ಇವತ್ತು 0.26% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.35% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಡೌನ್ ಆಗಿದೆ, 0.09% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ಆಟೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 1.07% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ. IT ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇವತ್ತು 1.2% ಅಪ್ ಆಗಿದೆ. ಅಂದ್ರೆ ಇತ್ತೀಚಿನ US ಗವರ್ನಮೆಂಟ್ ಶಟ್ ಡೌನ್ ಏನಿತ್ತು ಅದರ ಬಗ್ಗೆ ಕೆಲವು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದಾವೆ. ಬಟ್ ಇನ್ನು ಶಟ್ ಡೌನ್ ಕ್ಲೋಸ್ ಆಗಿಲ್ಲ ಅಥವಾ ಬಜೆಟ್ ಪಾಸ್ ಆಗಿಲ್ಲ. ಬಟ್ ಸ್ಟಿಲ್ ಒಂದಷ್ಟು ಹೋಪ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಡೆಮೊಕ್ರಾಟ್ಸ್ ಒಪ್ಪಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ IT ಸೆಕ್ಟರ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. 1.2% ಅಪ್ ಆಗಿದೆ. ಮೀಡಿಯಾ ಸ್ವಲ್ಪ ಡೌನ್ ಇದೆ ಇವತ್ತು. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ, 0.71% ಅಪ್ ಆಗಿದೆ. ಫಾರ್ಮಾ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಇವತ್ತು ಫ್ಲಾಟ್ ಅಥವಾ ಸ್ಲೈಟ್ಲಿ ಡೌನ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಡೌನ್ ಇದೆ, 0.39% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ 0.36% ಅಪ್ ಆಗಿದೆ. ರಿಯಾಲಿಟಿ ಸ್ವಲ್ಪ ಡೌನ್ ಇದೆ, 0.16% ಡೌನ್. ಹೆಲ್ತ್ ಕೇರ್ 0.07% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಸ್ಲೈಟ್ಲಿ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ, 0.59% ಅಪ್ ಅಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಕೂಡ. ನೆನ್ನೆ ಕೂಡ ಇದೇ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಇವತ್ತು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದಾವೆ ಕಂಪೇರ್ ಟು ನಿನ್ನೆ. IT ಸೆಕ್ಟರ್ ಇವತ್ತು ಔಟ್ ಪರ್ಫಾರ್ಮ್ ಮಾಡ್ತು. ಹಾಗೆ ಆಟೋ ಸೆಕ್ಟರ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತು. ಮೆಟಲ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತು. ಇವತ್ತು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು PSU ಬ್ಯಾಂಕ್ಗಳು ಹಾಗೂ PSU ಬ್ಯಾಂಕ್ ಅಷ್ಟೇ, ಬೇರೆ ಎಲ್ಲೂ ಅಂತ ಏನು ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ. ಬಟ್ ಸ್ಮಾಲ್ ಕ್ಯಾಪ್ ಶೇರ್ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು. ಓವರ್ ಆಲ್ ಮಿಕ್ಸ್ಡ್ ಇದೆ, ಬಟ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಕಡೆ. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಕೆಲವು ಕಡೆ ಡೌನ್ ಫಾಲ್ ಇದ್ರು ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಿಲೋ 1% ಅಥವಾ 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೆಲವು ಮಾರ್ಕೆಟ್ಸ್ ಅಲ್ಲೇ ಡೌನ್ ಇದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ.
ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿಲ್ಲ, ಸ್ವಲ್ಪ ಡೌನ್ ಇದೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಮಿಕ್ಸ್ಡ್ ಇದೆ, ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ಯಾರಾದ್ರೂ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂತವರ ಪೋರ್ಟ್ಫೋಲಿಯೋ ಸ್ವಲ್ಪ ನೆಗೆಟಿವ್ ಇರಬಹುದು. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಇದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕೂಡ ಆಗಿರಬಹುದು, ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿರಬಹುದು. ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಏನಾದ್ರೂ ಕಾರಣಗಳಿದ್ವಾ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಕ್ಕೆ ಅಂತ ನೋಡಿದ್ರೆ ಇಲ್ಲಿ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಮನಿ ಕಂಟ್ರೋಲ್ ಅವರು. ನೋಡೋದಾದ್ರೆ ಇಂಡಿಯಾ ಯುಎಸ್ ಟ್ರೇಡ್ ಡೀಲ್ ಆಪ್ಟಿಮಿಸಮ್, ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ಹಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಟ್ರೇಡ್ ಡೀಲ್ ಬಗ್ಗೆ, ಸದ್ಯದಲ್ಲೇ ಆಗುತ್ತೆ, ಜೊತೆಗೆ ಇಂಡಿಯಾನ ನಾವು ಬಿಡಕ್ಕಾಗಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ ಗಳು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬಂದಿದೆ. ಹಾಗಾಗಿ ಅದು ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದಿದೆ ಅಂತ ಹೇಳ್ಬೋದು. ನೋಡಬಹುದು ಸ್ಟೇಟ್ ವಾಸ್ ಪ್ರೆಟಿ ಕ್ಲೋಸ್ ಡೀಲ್ ಗೆ ಸಂಬಂಧಪಟ್ಟಂತೆ ಹೇಳಿರುವಂತಹ ಮಾತು. ಹಾಗೆ ಯುಎಸ್ ಶಟ್ ಡೌನ್ ಕೊನೆ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತಂದಿರಬಹುದು. ಇನ್ನು ಫೆಡ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ಸ್, ಫರ್ಮ್ ಗ್ಲೋಬಲ್ ಕ್ಯೂಸ್ ಇವುಗಳನ್ನ ಕೊಡ್ತಿದ್ದಾರೆ. ಹಾಗೆ ಕ್ರೂಡ್ ಆಯಿಲ್ ಡಿಕ್ಲೈನ್ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಅಂತ ಹೇಳ್ತಿದ್ದಾರೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಜಾಜ್ ಫೈನಾನ್ಸ್ ಅಲ್ಲಿ ಇವತ್ತು ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಆಲ್ಮೋಸ್ಟ್ 7% ಸ್ಟಾಕ್ ಡಿಕ್ಲೈನ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಯ ರಿಸಲ್ಟ್. ನೆನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಬಟ್ ಕಂಪನಿ 2 ನೆಗೆಟಿವ್ ಸುದ್ದಿಗಳನ್ನ ಕೊಡ್ತು. ಮೊದಲನೇ ನೆಗೆಟಿವ್ ಸುದ್ದಿ ಏನಂದ್ರೆ ಕಂಪನಿಯ NPS ಅಪ್ ಆಗಿತ್ತು, ಅಂದ್ರೆ ಅಸೆಟ್ ಕ್ವಾಲಿಟಿ ಡಿಕ್ಲೈನ್ ಆಗಿತ್ತು, ಅದೊಂದು ನೆಗೆಟಿವ್ ಸುದ್ದಿ. ಆದ್ರೆ ಇನ್ನೊಂದು ನೆಗೆಟಿವ್ ಸುದ್ದಿ ಅಂತಂದ್ರೆ ಕಂಪನಿ ತನ್ನ ಗೈಡೆನ್ಸ್ ಏನಿತ್ತು ಅದನ್ನ ಕಡಿಮೆ ಮಾಡಿತ್ತು, ಫ್ಯೂಚರ್ ಗ್ರೋತ್ ಬಗ್ಗೆ ಗೈಡೆನ್ಸ್ ಅನ್ನ ರೆಡ್ಯೂಸ್ ಮಾಡಿತ್ತು. ಈ 2 ಸುದ್ದಿಗಳು ಈ ಸ್ಟಾಕ್ ಸಂಬಂಧಪಟ್ಟಂತೆ ನೆಗೆಟಿವ್ ಆದವು ಅಂತಾನೆ ಹೇಳ್ಬೋದು. ಹಾಗಾಗಿ ಆಲ್ಮೋಸ್ಟ್ 7% ಸ್ಟಾಕ್ ಡೌನ್ ಆಗಿದೆ. ಬಟ್ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತದ್ದೇ, ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಏನಿತ್ತು ಹಾಗೆ ಗೈಡೆನ್ಸ್ ಏನಿತ್ತು ಫ್ಯೂಚರ್ ಗೈಡೆನ್ಸ್ ಅದು ಸ್ವಲ್ಪ ನೆಗೆಟಿವಿಟಿಯನ್ನ ತಂದಿದೆ ರಿಸಲ್ಟ್ ನ ನಂತರ. ಹಾಗಾಗಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಜಾಜ್ ಫೈನಾನ್ಸ್ ಅಲ್ಲಿ. ನಂತರ RVNL, ಇದರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು, ಅಂದ್ರೆ ತುಂಬಾ ದೊಡ್ಡ ರಿಯಾಕ್ಷನ್ ಏನಿಲ್ಲ, ಬಿಲೋ 1% ಅಥವಾ 0.6% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ವಿಕ್ರಾನ್ ಎಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಸುದ್ದಿಯನ್ನು ನೋಡಿದ್ವಿ ನಾವು. 1600 ಕೋಟಿ ಸೋಲಾರ್ EPC ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 3.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಕ್ರಾನ್ ಎಂಜಿನಿಯರಿಂಗ್ ಲಿಮಿಟೆಡ್. ನಂತರ KEC ಇಂಟರ್ನ್ಯಾಷನಲ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ. ರಿಸಲ್ಟ್ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿದೆ. 5.5% ಗಿಂತ ಜಾಸ್ತಿ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ KEC ಇಂಟರ್ನ್ಯಾಷನಲ್. ನಂತರ ಟಾಟಾ ಮೋಟಾರ್ಸ್ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಏನಿತ್ತು ಅದನ್ನ ನಾಳೆ ಲಿಸ್ಟ್ ಮಾಡ್ತಾ ಇದೆ. ನಾಳೆ ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಎರಡರ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ. ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತೂ ಈಗಾಗಲೇ ಇದೆ, ಅದನ್ನ ಡಿಮರ್ಜ್ ಮಾಡಿ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ನಾಳೆ ಲಿಸ್ಟ್ ಆಗ್ತಾ ಇದೆ. ನವೆಂಬರ್ 12ಕ್ಕೆ ಲಿಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ನಾಳೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ವಾಚ್ ಮಾಡಬೇಕಾಗುತ್ತೆ. ನಂತರ ವೋಡಾಫೋನ್ ಐಡಿಯಾ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ರೆವಿನ್ಯೂ ವೈಸ್ ಅಂಡ್ ಎಬಿಟ್ ಅಲ್ಲಿ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಪ್ರಾಫಿಟ್ ಏನಿಲ್ಲ, ನೆಟ್ ಲಾಸ್ ಅಲ್ಲೇ ಇದೆ ಕಂಪನಿ, ಬಟ್ ಲಾಸ್ ಕಡಿಮೆ ಆಗಿತ್ತು ಒಂದು. ಎರಡನೇದು ಅರ್ಪು ಜಾಸ್ತಿ ಆಗಿತ್ತು, ಅವರೇಜ್ ರೆವಿನ್ಯೂ ಪರ್ ಯೂಸರ್. ಟೆಲಿಕಾಂ ಇಂಡಸ್ಟ್ರಿಯ ನಂಬರ್ ನೋಡುವಾಗ ಇದು ಬಹಳ ಮುಖ್ಯ ಆಗುತ್ತೆ. ಅರ್ಪು ಜಾಸ್ತಿ ಆಗಿತ್ತು, ಲಾಸ್ಟ್ ಇಯರ್ ಹೋಲಿಸಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು. ಹಾಗಾಗಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದೆನ್ 7% ಅಪ್ ಅಲ್ಲಿ ವೋಡಾಫೋನ್ ಐಡಿಯಾ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇವತ್ತಿನ ಆರ್ಡರ್ ಅಪ್ಡೇಟ್ ಗಳ ಕಡೆ ಬಂದ್ರೆ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಇವತ್ತು ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಕಂಪನಿಗೆ 35.68 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಸಪ್ಲೈ ಆಫ್ ಪೋರ್ಟಬಲ್ ಕೌಂಟರ್ ಡ್ರೋನ್ ಸಿಸ್ಟಮ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ನಿನ್ನೆ ಕೂಡ ಒಂದು ಸಣ್ಣ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಡಿಫೆನ್ಸ್ ಇದ್ದಾರೆ. ಇವತ್ತು ಕೂಡ ಈ ಸುದ್ದಿಯನ್ನ ಕಂಪನಿ ಕೊಡೋದು, ಈ ಕಾರಣದಿಂದ ಪಾರಸ್ ಡಿಫೆನ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ ಕಿಲ್ಬರ್ನ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿಗೆ ನೋಡಬಹುದು 8,787 ಲಕ್ಷ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ ಬಾರ್ಟ್ರಾನಿಕ್ಸ್ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಈ ಕಂಪನಿಗೂ ಕೂಡ ಒಂದು ಆರ್ಡರ್ ಸಿಕ್ಕಿದೆ. ಎಕ್ಸಾಕ್ಟ್ಲಿ ಅಮೌಂಟ್ ಅನ್ನ ಮೆನ್ಷನ್ ಮಾಡಿಲ್ಲ ಕಂಪನಿ. ನೋಡಬಹುದು ರಿಸೀವ್ಡ್ ಎ ಪರ್ಚೇಸ್ ಆರ್ಡರ್ ಫ್ರಮ್ ಮಹಾರಾಷ್ಟ್ರ ಗ್ರಾಮೀಣ್ ಬ್ಯಾಂಕ್. ಮಹಾರಾಷ್ಟ್ರ ಗ್ರಾಮೀಣ್ ಬ್ಯಾಂಕ್ ಇಂದ ಕಂಪನಿಗೆ ಪರ್ಚೇಸ್ ಆರ್ಡರ್ ಸಿಕ್ಕಿದೆ. ಅಮೌಂಟ್ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಈ ಕಾರಣದಿಂದ ಬಾರ್ಟ್ರಾನಿಕ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.